ಹಾಯ್ ಹಲೋ ಎಲ್ಲ ನನ್ನ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫು ಮತ್ತು ಹವಾಲ್ದಾರ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದಾರೆ. ಸೊ ಇವಾಗ ಬಂದ್ಬಿಟ್ಟು ಅರ್ಜಿ ಕೂಡ ಆರಂಭವಾಗಿದೆ. ಸೊ ಯಾರೆಲ್ಲ ಇದಕ್ಕೆ ಅರ್ಜಿಗಳನ್ನ ಹಾಕಿದಿರಿ, ಸೊ ಇನ್ಮೇಲೆ ಹಾಕ್ಬೇಕಂತ ಅನ್ನೋರು ಸಾಕಷ್ಟು ಜನ ಒಂದಿಷ್ಟು ಡೌಟ್ಗಳನ್ನ ಕೇಳ್ತಾ ಇದ್ರಿ. ಸರ್ ಇದ್ರ ಎಕ್ಸಾಮ್ ಸಿಲೆಬಸ್ಸನ್ನು ಹೇಳಿ ಸರ್, ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ನಲ್ಲಿ ಇರ್ತದ, ಸೊ ಎಕ್ಸಾಮಿಗೆ ನೆಗೆಟಿವ್ ಇರ್ತದ ಇಲ್ಲ ಸರ್, ಕನ್ಫ್ಯೂಷನ್ ಆಗ್ತಾ ಇದೆ. ನಾನು ಸಾಕಷ್ಟು ವಿಡಿಯೋಗಳನ್ನು ನೋಡಿದೆ, ಬಟ್ ನೋಟಿಫಿಕೇಶನ್ಗಳನ್ನು ನೋಡಿದ್ದೀನಿ, ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಏನು ಕೂಡ ಗೊತ್ತಾಗ್ತಾ ಇಲ್ಲ ಸರ್, ನಮಗೊಂದು ಹೆಲ್ಪ್ ಮಾಡಿ ಸರ್ ಅಂತ ಹೇಳಿ ಪ್ರತಿಯೊಂದು ಸ್ಟೂಡೆಂಟ್ಗಳು ಕೂಡ ರಿಕ್ವೆಸ್ಟನ್ನು ಮಾಡ್ತಾ ಇದ್ರಿ. ಸೊ ನಾನು ಎಸ್ ಎಸ್ ಸಿ ಎಮ್ ಟಿ ಎಸ್ದಲ್ಲಿ ಯಾವ ಥರ ನೆಗೆಟಿವ್ ಬರ್ತದೆ, ಸೊ ಯಾವ ಸೆಷನ್ದಲ್ಲಿ ನೆಗೆಟಿವ್ ಆಗ್ತದೆ, ಸೊ ಎಕ್ಸಾಮ್ ಯಾವ ಥರ ಇರ್ತದೆ, ಸೊ ಎಕ್ಸಾಮ್ನಲ್ಲಿ ಏನಾದರೂ ನೀವು ಲ್ಯಾಂಗ್ವೇಜ್ ಕೂಡ ಚೇಂಜನ್ನು ಮಾಡ್ಕೊಳ್ಬಹುದಾ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಸೊ ಇದು ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 26/6/2025 ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 24/7/2025 ನಿಮಗೆ 1 ತಿಂಗಳ ಕಾಲಾವಕಾಶವನ್ನ ಈ ಅರ್ಜಿಗೆ ಹಾಕೋಕೆ ಟೈಮಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಡೇಟ್, ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಸೊ ಪೇಮೆಂಟ್ ಏನಾದರೂ ಮಾಡಿರ್ಲಿಲ್ಲಪ್ಪ ಅಂದ್ರೆ 24/7/2025 ನಿಮ್ಗೆ ಅವಕಾಶವನ್ನ 25ನೇ ತಾರೀಕಿಗೆ ಒಂದಿನ ನಿಮ್ಗೆ ಅವಕಾಶವನ್ನ ಕೊಟ್ಟಿರ್ತಾರ. ಸರ್ ಇದರ ಎಕ್ಸಾಮ್ ಯಾವಾಗ ನಡೀಬಹುದು? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ, CBT ಎಕ್ಸಾಮು. ಅದು ಯಾವಾಗಪ್ಪ ಅಂದರೆ 20 ಸೆಪ್ಟೆಂಬರ್ ಇಂದ ಹಿಡಿದು 24 ಅಕ್ಟೋಬರ್ ಒಳಗಡೆ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರ. ಇದಕ್ಕೆ ಬಂದ್ಬಿಟ್ಟು ಬಹಳಷ್ಟು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅನ್ನ ಹಾಕ್ತೀನಿ ಅನ್ನೋರು ಯಾವುದೇ ತರಹದಂತ ಹೈಟ್ ಕೂಡ ಇರೋದಿಲ್ಲ. ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಾನು SSC ಸ್ಟಾಫ್ ಸೆಲೆಕ್ಷನ್ ಅಂದ್ರೆ GDಗೆ ಟ್ರೈ ಮಾಡಿದ್ದೆ ಸರ್, ನಂದು ಹೈಟ್ ನಲ್ಲಿ ಫೇಲ್ ಆಯ್ತು. ಅಗ್ನಿವೀರ್ ಟ್ರೈ ಮಾಡಿದೆ, ಅಗ್ನಿವೀರ್ ಹೈಟ್ ಫೇಲ್ ಆಯ್ತು. ಅದೇ ತರನಾಗಿ ಪೊಲೀಸ್ ಟ್ರೈ ಮಾಡ್ಬೇಕಂದ್ರೆ ಪೊಲೀಸಿಗೆ ಹೈಟ್ ಇಲ್ಲ ಅಂತನವರು ಇಂಥ ಹುದ್ದೆಗಳನ್ನು ಕ್ಯಾಪ್ಚರ್ ಅಂದರೆ ಪಡೆದುಕೊಳ್ಳೋಕೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ. SSCಯಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ ಇದೊಂದು ಜಾಬು. ಓಕೆ, ಇಲ್ಲಿ ನೋಡ್ಕೊಳ್ಳಿ ಏನೆಲ್ಲ ಇರ್ತದೆ ಇದರಲ್ಲಿ. ಸೊ ನನ್ನ ಪ್ರಕಾರ ಇದು ಹುದ್ದೆಗಳು ಎಷ್ಟು ಕರೆದಿದ್ದಾರಪ್ಪ ಅಂದರೆ 1075 ಜಸ್ಟ್ ಅದು ಹವಾಲ್ದಾರ್ ಹುದ್ದೆಗಳನ್ನು ಮಾತ್ರ. ಓಕೆ, ಹವಾಲ್ದಾರ್ ಹುದ್ದೆಗಳು. ಇನ್ನು MTS ಹುದ್ದೆಗಳನ್ನ ಬಿಡುಗಡೆ ಮಾಡಿಲ್ಲ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಬಹಳಷ್ಟು ಹುದ್ದೆಗಳನ್ನ ಇನ್ಕ್ರೀಸ್ ಮಾಡ್ತಾರ, ಬಟ್ ಯಾರು ಕೂಡ ಸರ್ ಇದಕ್ಕೆ ಹುದ್ದೆಗಳ ಕಡಿಮೆ ಅದಾವು ನಾನು ಹಾಕಲ್ಲ ಅಂತ ಯಾರಾದ್ರೂ ಕೂತ್ಕೊಳ್ಳಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಇದು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ಸೈಬರ್ ಸೆಂಟರ್, ನೆಟ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಟ್ಟು ಸರ್ ಇದೊಂದು MTS ಅಂತ ಹೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ, ಇದೊಂದು ಅರ್ಜಿ ಹಾಕಿ ಕೊಡಿ ಅಂತ ಹೇಳಿಕೆಸಿಂದ ಸೈಬರ್ ಸೆಂಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ನಿಮ್ಗೆ ಈ ಹುದ್ದೆಯನ್ನ ಅರ್ಜಿಯನ್ನ ಹಾಕಿ ಕೊಡ್ತಾರ. ಇದಕ್ಕೆ ಹೋಗ್ಬೇಕಾದ್ರೆ ನೀವು SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಸಿಗ್ನೇಚರ್ ಅನ್ನ ತಗೊಂಡು ಹೋದ್ರೆ, ನಿಮ್ಮ ಜಿಮೇಲ್ ID, ಫೋನ್ ನಂಬರ್ ಅನ್ನ ತಗೊಂಡು ಹೋದ್ರೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದಕ್ಕೆ ಬಂದ್ಬಿಟ್ಟು ಲೈವ್ ಆಗಿ ಫೋಟೋ ಇರ್ತದೆ, ಯಾವುದೇ ತರಂತ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಕೇಳಿಸಿಂದ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆ, ಇದು ಬಂದ್ಬಿಟ್ಟು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇದೆ. ಇದು ಎಕ್ಸಾಮ್ ಬಂದ್ಬಿಟ್ಟು 13 ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡಿ. ಸರ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನಪ್ಪಾ ಅಂತಂದ್ರೆ, ಸೊ ಕರೆಕ್ಟಾಗಿ ಇದನ್ನ ಯಾರು ಕೂಡ ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ, ಕರೆಕ್ಟಾಗಿ ಮಾಹಿತಿಯನ್ನು ತಿಳ್ಕೊಳ್ರಿ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಒಂದ್ಸರಿ ಅರ್ಥ ಆಗಲಿಲ್ಲ ಅಂದ್ರೂ ಸೆಕೆಂಡ್ ಟೈಮ್ ಆದ್ರೂ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು MTS ಅನ್ನ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ರು ಕೂಡ ನೀವು ಸ್ಟಡಿ ಮಾಡಿದ್ರೆ ಕ್ಲಿಯರ್ ಮಾಡ್ತೀರಿ, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ನೋಡ್ಕೊಳ್ಳಿ, ಸಬ್ಜೆಕ್ಟ್ ಬಂದ್ಬಿಟ್ಟು ಯಾವೆಲ್ಲ ಇರ್ತವೆ, ಸೊ ಅದರ ಜೊತೆಗೆ ನಿಮ್ಗೆ ಎಷ್ಟು ಕ್ವಶನ್ಸ್ಗಳಿರ್ತಾವೆ, ಎಷ್ಟು ಮಾರ್ಕ್ಸ್ ಇರ್ತೈತಿ, ಟೈಮಿಂಗ್ ಎಷ್ಟು ಇರುತ್ತೆ ಅನ್ನೋದನ್ನ ನಾನು ಬೋರ್ಡ್ ಮೇಲೆ ಆಲ್ರೆಡಿ ನಿಮ್ಗೆ ಬರ್ದಿದ್ದೀನಿ. ಅದನ್ನು ಕೂಡ ನೋಡಿದ್ರೆ ಗೊತ್ತಾಗ್ಬೋದು ಅಂತ ಅನ್ಕೊಳ್ತಾ ಇದೀನಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ನ್ಯೂಮೆರಿಕಲ್ ಮ್ಯಾಥಮೆಟಿಕಲ್ ಅಬಿಲಿಟಿ ಅಂತ ಹೇಳಿ ಸೊ ಟೋಟಲಿ ಬಂದ್ಬಿಟ್ಟು 20 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಮ್ಯಾಥ್ಸ್ ನಲ್ಲಿ ಅಂದ್ರೆ ಮ್ಯಾಥಮೆಟಿಕ್ಸ್, ಗಣಿತ ಅಂತ ಏನಂತೀವಲ್ಲ ಅದರಲ್ಲಿ ಬಂದ್ಬಿಟ್ಟು 20 ಕ್ವಶನ್ಸ್ಗಳನ್ನ ಕೇಳ್ತಾರ. 20 ಕ್ವಶನ್ಸಿಗೆ 60 ಮಾರ್ಕ್ಸ್ ಇರ್ತದೆ. ಹೇಗೆ ಸರ್? ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್, ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್ ಇರ್ತದೆ. ಅಂದ್ರೆ ನೀವು ಒಂದು ಕ್ವಶನ್ ಅನ್ನು ಟಚ್ ಮಾಡಿದ್ರೆ 3 ಮಾರ್ಕ್ಸ್ ಅನ್ನ ಇಲ್ಲಿ ಸಿಗ್ತದ. ಟೈಮಿಂಗ್ ಬಂದ್ಬಿಟ್ಟು 2 ಸಬ್ಜೆಕ್ಟ್, ಅದರ ಜೊತೆಗೆ ರೀಸನಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ ಸೊ ಇದಕ್ಕೂ ಕೂಡ 20 ಕ್ವಶನ್ಸ್ಗಳು ಇರ್ತಾವೆ. ಇದಕ್ಕೂ ಫರ್ ಒಂದು ಕ್ವಶನ್ಸಿಗೆ 3 ಮಾರ್ಕ್ಸ್ ಇರ್ತದೆ. ಒಂದು ಕ್ವಶನ್ನಿಗೆ 3 ಮಾರ್ಕ್ಸು. ಟೋಟಲಿ ಬಂದ್ಬಿಟ್ಟು 120 ಮಾರ್ಕ್ಸ್ ಇನ್ ಎಕ್ಸಾಮ್ ಸೆಷನ್ 1. ಓಕೆ, ಟೋಟಲಿ ಬಂದ್ಬಿಟ್ಟು 40 ಕ್ವಶನ್ಸ್. ಸರ್ ಇದು 45 ಮಿನಿಟ್ಸ್ ಟೈಮಿಂಗ್ದಲ್ಲಿ ಇರುತ್ತೆ. ಸೊ ಇದಕ್ಕೆ ಟೈರ್ 1 ಟೈರ್ 2 ಎಕ್ಸಾಮ್ ಏನಾದರೂ ಕಂಡಕ್ಟ್ ಮಾಡ್ತಾರಾ ಸರ್? ಇಲ್ಲ, ಇದಕ್ಕೂ ಟೈರ್ 1 ಟೈರ್ 2 ಅಂತ ಏನು ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ. ಒಂದೇ ಎಕ್ಸಾಮ್ನಲ್ಲೇ ಸೊ ನಿಮ್ಗೆ ಜಸ್ಟ್ ಒಂದು ಫ್ಯೂ ಸೆಕೆಂಡ್ನಲ್ಲಿ ಕೂಡ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಮ ಎಕ್ಸಾಮ್ ಕೂಡ ಸೆಷನ್ 2 ಕೂಡ ಓಪನ್ ಆಗುತ್ತೆ. ಈ ಎಕ್ಸಾಮಿಗೆ 45 ಮಿನಿಟ್ಸ್ ಕಂಪ್ಲೀಟ್ ಆದ ತಕ್ಷಣನೇ ನೆಕ್ಸ್ಟ್ ಸೆಷನ್ ಓಪನ್ ಆಗುತ್ತೆ. ಸೆಷನ್ 2ದಲ್ಲಿ
ಓಕೆ, ಸೆಷನ್ 1 ಅನ್ನು ನೋಡ್ಕೊಂಡ್ರಿ. ಈ ಸೆಷನ್ 1ಗೆ ಯಾವುದೇ ತರಹದಂತ ನೆಗೆಟಿವ್ ಕೂಡ ಇರೋದಿಲ್ಲ. ಓಕೆ, ಸೆಷನ್ 1ದಲ್ಲಿ ಯಾವುದೂ ಕೂಡ ಇದಕ್ಕೆ ಎಕ್ಸಾಮಿಗೆ ನೆಗೆಟಿವ್ ಕೂಡ ಇರೋದಿಲ್ಲ. ನೀವೇನು 2 ಸಬ್ಜೆಕ್ಟ್ಗಳೇನಿದಲ್ಲ, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗಿಗೆ ಯಾವುದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. 45 ನಿಮಿಷದಲ್ಲಿ ಪ್ರತಿ ಒಂದು ಕ್ವಶನ್ನಿಗೆ ನೀವು ಟಚ್ ಅನ್ನ ಮಾಡ್ಬೋದು. 40 ಕ್ವಶನ್ಸ್ಗೆ 40ಕ್ಕೆ 40 ಕೂಡ ಟಚ್ ಅನ್ನ ಮಾಡಿ ಬರಲೇಬೇಕಾಗುತ್ತೆ. ಓಕೆ, ಸೆಷನ್ 2ದಲ್ಲಿ ನೋಡ್ಕೊಳ್ಳಿ, ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲಿಷ್. ಜನರಲ್ ಅವೇರ್ನೆಸ್ಗೆ 25 ಕ್ವಶನ್ಸ್ಗಳು, ಇಂಗ್ಲಿಷ್ಗೆ 25 ಕ್ವಶನ್ಸ್ಗಳು. ಓಕೆ, ಟೋಟಲಿ ಬಂದ್ಬಿಟ್ಟು 50 ಕ್ವಶನ್ಸ್ಗಳು ಇಲ್ಲಿದಾವೆ. 50 ಕ್ವಶನ್ಸಿಗೆ ಫರ್ ಕ್ವಶನ್ಸಿಗೆ 3 ಮಾರ್ಕ್ಸ್ ಅಪ್ಪ ಅಂತಂದರೆ 75 ಟು 150 ಮಾರ್ಕ್ಸು. ಓಕೆ, 150 ಮಾರ್ಕ್ಸಿಗೆ ಇದಕ್ಕೂ ಕೂಡ ಟೈಮಿಂಗ್ ಎಷ್ಟೇ 45 ಮಿನಿಟ್ಸ್ ಮಾತ್ರ ಇರ್ತದೆ. ಎಷ್ಟಪ್ಪ, ಈ ಸೆಕ್ಷನ್ನಿಗೂ ಕೂಡ ಎರಡನೇ ಸೆಷನ್ 2ಗೆ ಕೂಡ ನಿಮ್ಗೆ 45 ಮಿನಿಟ್ಸ್ ಮಾತ್ರ ಟೈಮಿಂಗ್ ಇರ್ತದೆ. ಓಕೆ, ಇದರಲ್ಲಿ ನೆಗೆಟಿವ್ ಕನ್ಫ್ಯೂಷನ್ ಆಗ್ತಾ ಇದೆ ಸರ್ ನೆಗೆಟಿವ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ನಮ್ಗೆ ಗೊತ್ತಾನೆ ಆಗ್ತಾ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ, ಸೆಷನ್ 2ದಲ್ಲಿ ಜನರಲ್ ಅವೇರ್ನೆಸ್ಸು ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಇವೆರಡು ಸಬ್ಜೆಕ್ಟ್ಗಳೇನಿದಲ್ಲ, ಇವೆರಡು ಸಬ್ಜೆಕ್ಟ್ನಲ್ಲಿ ನಿಮ್ದು ಏನಾದರೂ ಈಗ ನೋಡ್ಕೊಡ್ರಿ. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಇಲ್ಲಿ 50 ಕ್ವಶನ್ಸ್ ಇದಾವಂತ ತಿಳ್ಕೊಳ್ಳಿ. ಎಷ್ಟು? 50 ಕ್ವಶನ್ಸ್ಗಳಿದಾವೆ, ಅಂದರೆ 150 ಮಾರ್ಕ್ಸ್ ಆಯಿತು. ಇಲ್ಲಿ ಏನಾದರೂ ನೀವು 49 ಎಕ್ಯುರೇಟ್ ಮಾಡಿ, ಓಕೆ, 49 ಎಕ್ಯುರೇಟ್ ಮಾಡಿ ಒಂದು ಕ್ವಶನ್ ಏನಾದರೂ ರಾಂಗ್ ಆದರೆ ಎಷ್ಟು? ಒಂದು ಕ್ವಶನ್ಸ್ ಏನಾದರೂ ರಾಂಗ್ ಆದರೆ ಎಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ ಅಂದರೆ, ಒಂದು ಕ್ವಶನ್ನಿಗೆ 3 ಮಾರ್ಕ್ಸು ಹೋಗುತ್ತೆ. ಎಷ್ಟು? ಫಾರ್ ಒಂದು ಕ್ವಶನ್ನಿಗೆ ಇಲ್ಲಿ 3 ಮಾರ್ಕ್ಸ್ ಆಯಿತು. ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್ ಹೋಯ್ತಪ್ಪ ಅಂತಂದರೆ ನಿಮ್ದು ನೆಕ್ಸ್ಟ್ ಬಂದ್ಬಿಟ್ಟು 3 ಮಾರ್ಕ್ಸು, ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್ ಇದೆ, ನೆಗೆಟಿವ್ ಬಂದ್ಬಿಟ್ಟು 1 ಮಾರ್ಕ್ಸ್, ಟೋಟಲಿ ಬಂದ್ಬಿಟ್ಟು ಒಂದು ಕ್ವಶನ್ನಿಗೆ 4 ಮಾರ್ಕ್ಸ್ ಕಟ್ ಆಗುತ್ತೆ. ನೀವೇನಾದರೂ ಒಂದು ಕ್ವಶನ್ ಅನ್ನ ತಪ್ಪು ಮಾಡಿದರೆ, ಸೆಷನ್ 2ದಲ್ಲಿ ನಾನು ಮಾತ್ರ ಮಾಹಿತಿನ ಕೊಡ್ತಾ ಇದ್ದೀನಿ, ಇದು ಯಾರು ಕೂಡ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ತೆಗೆದಾಕ್ಬಿಡಿ. ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ ಇದು. ಏನು? ಜಸ್ಟ್ ಈ ಸೆಷನ್ ಇದೆಯಲ್ಲ ಕ್ವಾಲಿಫೈ ಮಾತ್ರ. ಈ ಸೆಷನ್ ಏನಿದೆಯಲ್ಲ, ಇಲ್ಲಿ ಏನಾದರೂ ನೀವು ಒಂದು ಕ್ವಶನ್ ಅನ್ನು ತಪ್ಪು ಮಾಡಿದರೆ 4 ಮಾರ್ಕ್ಸ್ ಕಟ್ ಆಗುತ್ತಾ. ಎಷ್ಟು? 3 ಮಾರ್ಕ್ಸು ಒಂದು ಕ್ವಶನ್ಗೆ ಇರ್ತದೆ, 1 ಮಾರ್ಕ್ಸನ್ನು ಕಟ್ ಆದರೆ ಟೋಟಲಿ ನಿಮ್ಗೆ ಒಂದು ಕ್ವಶನ್ ರಾಂಗ್ ಆದರೆ ಸೊ 4 ಮಾರ್ಕ್ಸ್ ಕಟ್ ಆಗುತ್ತಾ. ಓಕೆ, ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಕೂಡ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇತ್ತಂತಂದರೆ ಸೊ ಇನ್ನೊಂದು ಸರಿ ರಿಪೀಟ್ ಆಗಿ ಸ್ಲೋ ಆಗಿ ಸೈಲೆಂಟ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಕುಂತ್ಕೊಂಡು ಈ ವಿಡಿಯೋನ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಕೂಡ ಆಗೋದಿಲ್ಲ. ಸೊ ಇದಕ್ಕೆ ಯಾರೆಲ್ಲ ತಯಾರಿಗಳನ್ನು ಮಾಡ್ತಾ ಇಲ್ಲ, ಸೊ ಇಷ್ಟು ಸಿಲೆಬಸ್ ಮಾತ್ರ ಇರ್ತೈತಿ. ಓಕೆ, ಈಗಲೇನ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ. ಸಾಕಷ್ಟು ನಮ್ಮ ಕರ್ನಾಟಕದವರು ಇಂಥ ಜಾಬಿಗೆ ಕಾಂಪಿಟೇಷನ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಇನ್ಮೇಲಾದರೂ ಮಾಡಿ. ಇವ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ತಾನೆ ಇಷ್ಟು ದಿನ, ಇವಾಗ ಗೊತ್ತಿದೆ ತಾನೆ. ಸೊ ನಿಮ್ಮ ಹೈಟ್ ಬರ್ತಾ ಇಲ್ಲ ತಾನೆ. ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಭಾಳಷ್ಟು ಲೇಟಾಗಿ ಕಾಲ್ಫಾರ್ಮ್ ಆಗುತ್ತೆ, ಲೇಟಾಗಿ ಎಕ್ಸಾಮ್ ನಡೆಸ್ತಾರ, ಲೇಟಾಗಿ ನಿಮ್ಗೆ ಜಾಯ್ನಿಂಗ್ ಕೂಡ ಮಾಡ್ಕೊಳ್ಳೋಂಥ ಚಾನ್ಸಸ್ ಬಹಳಷ್ಟು ಲೇಟ್ ಆಗ್ತಾನೆ ಇರ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಜಸ್ಟ್ ಕಾಲ್ಫಾರ್ಮ್ ಅನ್ನು ಮಾಡಿದಾಗ ಅಪ್ಲಿಕೇಶನ್ ಹಾಕಿದ್ರೆ ಇದೇ ಡೇಟಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಇದೇ ಡೇಟಿಗೆ ಫಿಸಿಕಲ್ ಅನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಕೇಳಿಸಿಂದ ಕೊಟ್ಟಿರ್ತಾರ. ಇಲ್ಲಿ ಬಂದ್ಬಿಟ್ಟು MTS ಯಾರು ಹಾಕ್ತಿರಲ್ಲ, ಸೊ MTS ನಲ್ಲಿ ನೀವು ಹಾಕಿದಿರ್ತಕ್ಕಂಥವ್ರಿಗೆ ಫಿಸಿಕಲ್ ಕೂಡ ಏನೂ ಇರೋದಿಲ್ಲ. ಮೊದಲಿಗೆ ಹವಾಲ್ದಾರ್ ಅಂತ ಕೇಳಿಸಿಂದ ಹೈಯೆಸ್ಟ್ ಸ್ಕೋರ್ ಯಾರ್ದು ಇರುತ್ತಲ್ಲ ಹವಾಲ್ದಾರಿಗೆ ಅಂತ ಕೇಳಿಸಿಂದ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟೇ. ಓಕೆ, ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಯಾವ ತರ ಕೊಡಬೇಕು, ಸೊ ಅದು ಕೂಡ ನಾನು ಒಂದ್ಸರಿ ತಿಳಿಸ್ಕೊಡ್ತೀನಿ. ಅಲ್ಲಿ ನಿಮ್ಗೆ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಪೋಸ್ಟ್ ಪರ್ಫಾರ್ಮೆನ್ಸ್ಗಳಿಗೆ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಏನು ನಂಬರ್ಗಳನ್ನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಅಲ್ಲಿ ನಂಬರ್ ಏನಪ್ಪಾ ಅಂದರೆ ಅವ್ರ ಪರ್ಫಾರ್ಮೆನ್ಸನ್ನು ಕೊಡುವಾಗ ನಂಬರ್ ಕೊಡುವಾಗ ಅಲ್ಲಿ ಏನು ಕೊಡ್ತೀರಿ ನೀವು ಅಂತಂದರೆ, ಅಲ್ಲಿ ಕೊಡುವಾಗ ನಿಮ್ಗೆ ನೀವು ಬೆಂಗಳೂರು ಏನಾದರೂ ಕೊಟ್ಟಿರಿ ಅಂತ ತಿಳ್ಕೊಡ್ರಿ. ಬೆಂಗಳೂರಲ್ಲಿ ಪರ್ಫಾರ್ಮೆನ್ಸನ್ನು ಕೊಡುವಾಗ ಅಲ್ಲಿ ಹವಾಲ್ದಾರ್ ಇದೇನೋ MTS ಇದೇನೋ ಅಂತ ಹೇಳಿ ಆಪ್ಷನ್ ತೋರಿಸುತ್ತೆ. ಅಲ್ಲಿ ನೋಡ್ಕೊಂಡ್ಬಿಟ್ಟು ನೀವೇನಾದರೂ MTS ಇತ್ತಪ್ಪ ಅಂದರೆ ಮೊದಲಿಗೆ ನೀವು MTS ಅಪ್ಲೈ ಮಾಡ್ತೀನಿ ಸರ್, ನನ್ನ ಹವಾಲ್ದಾರಿಗೆ ಕೂಡ ಬರೋದಿಲ್ಲ, ನಾನು MTS ಮಾತ್ರ ಅಪ್ಲೈ ಮಾಡ್ಕೋತೀನಿ, ನಾನು ಫಿಸಿಕಲ್ ಆಗಲ್ಲ ಸರ್ ನನ್ನ ಕೈಲಿ ಅಂತನವರು ಮೊದಲಿಗೆ ಎಲ್ಲಿ ಎಲ್ಲ MTSಗಳಿದಾವಲ್ಲ ಪರ್ಫಾರ್ಮೆನ್ಸ್ ಅನ್ನು ಕೊಡುವಾಗ ಎಲ್ಲೆಲ್ಲಿ MTS ವೇಕೆನ್ಸೀಸ್ಗಳಲ್ಲ ಅಲ್ಲಿ ಅಪ್ಲೈ ಮಾಡ್ಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಹವಾಲ್ದಾರ್ಗೆ ಅಪ್ಲೈ ಮಾಡಿದರೆ ಸೊ ಫಸ್ಟ್ ಆಫ್ ಆಲ್ ನಿಮ್ದು MTS ನಲ್ಲಿ ಕಟಪ್ ಕುಂದಿರುತ್ತೆ. ನೀವೇನಾದರೂ ಮೊದಲಿಗೆ ಹವಾಲ್ದಾರನ್ನ ಅಪ್ಲೈ ಮಾಡ್ಕೊಂಡಿದ್ರಿಯಪ್ಪ ಅಂದರೆ ಸೊ ಮೊದಲಿಗೆ ನಿಮ್ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ನಲ್ಲಿ ಫೇಲ್ ಆದರೂ ಕೂಡ ನಿಮ್ಗೆ MTS ಕಟಪ್ ನಲ್ಲಿ ಕೂಡ ನೀವು ಫೈನಲ್ ಸೆಲೆಕ್ಷನ್ ಕೂಡ ಆಗ್ಬೋದು, ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ. ಓಕೆ, ಎಕ್ಸಾಮು ಕನ್ನಡದಲ್ಲೇ ಇದೆ ಅಂತ ನಾನು 3ನೇ ಸಾರಿ ಕೂಡ ಇದು ಹೇಳ್ತಿರೋದು. ಓಕೆ, ರನ್ನಿಂಗ್ ಬಂದ್ಬಿಟ್ಟು ಆರಾಮ್ಸೆ ರನ್ನಿಂಗ್ ಓಡುವಂಥದ್ದಿಲ್ಲ, ಜಸ್ಟ್ ವಾಲ್ಕ್ ಮಾಡ್ಕೋತ ಹೋದ್ರೆ ನಡ್ಕೋತ ಹೋದ್ರೂ ಕೂಡ ಇದರಲ್ಲಿ ಪಾಸ್ ಆಗ್ತೀರಾ. ಓಕೆ, ಇದರಲ್ಲಿ ಏನೋ ಡೌಟ್ ಇತ್ತು, ಸೊ ಇನ್ನೂ ಕೂಡ ಸರ್ ನನಗೆ ಡೌಟ್ ಇದೆ, ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡಿ ಸರ್ ಇದ್ರ ಬಗ್ಗೆ ಅಂತಂದರೆ,
ಸೊ ಏನೋ ನಿಮ್ಮ ಡೌಟ್ಗಳಿದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಓಕೆ, ಕಮೆಂಟನ್ನು ಹಾಕಿ. ಅದ್ರ ಬಗ್ಗೆ ನಾನು ನಿಮ್ಗೆ ರಿಪ್ಲೈ ಕೊಡೋಕೆ ಆಗಲಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಓಕೆ, ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 18 ಏಜ್ ಇಂದ ಹಿಡಿದು 27 ಏಜ್ವರೆಗೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 18 to 27 ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್, EWS, OBC ದವರಿಗೆ ₹100 ಮಾತ್ರ ಇರ್ತೈತಿ. ಇನ್ನು ಉಳಿದಿರ್ತಕ್ಕಂಥ ಫಿಮೇಲ್ ಕ್ಯಾಟಗರಿ ಅವರು, SC ST ದವರಿಗೆ ಯಾವುದೇ ತರನಂತ ಫೀಸ್ ಕೂಡ ಇದಕ್ಕೆ ಇರೋದಿಲ್ಲ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ, ಸೊ ನಾವು ಕೊಡ್ತಿರ್ತಕ್ಕಂಥ ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ, ಸೊ ಬಹಳಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಸರ್ ನಿಮ್ಮ ಮಾಹಿತಿಗಳಂತಂದರೆ, ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಕೊಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಇದೇನು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ನಾ ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಪ್ಡೇಟ್ಗಳು, ಇದ್ರದ್ದು ಎಕ್ಸಾಮ್ ಆಯಿತು ಪ್ರತಿಯೊಂದು, ಇದು ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗ್ಬಿಟ್ಟು ಇದರ ಅಪ್ಡೇಟ್ಗಳನ್ನು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಜಾಬ್ ಪ್ರತಿಯೊಂದು ಅಪ್ಡೇಟ್ಗಳನ್ನ ನೀಡ್ತಾನೆ ಇರ್ತೀನಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.